ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಆರೋಪಿ ದರ್ಶನ್ ಪಾಲಿಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಗಟ್ಟಿಯಾಗ್ತಾ ಇರುವಂತ ಸುಳಿವು. ಆಗ್ಲೇ ಬೆಳಗ್ಗೆ ನಾವು ಸುದ್ದಿ ಬ್ರೇಕ್ ಮಾಡಿದ್ವಿ. ಪ್ರದೋಷ್ ಮಾಫಿ ಸಾಕ್ಷಿಯಾಗೋದಕ್ಕೆ ಅರ್ಜಿ ಸಲ್ಲಿಸಿರೋ ಬಗ್ಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈ ಕೇಸ್ನಲ್ಲಿ ಪ್ರದೋಷ್ ಜೊತೆಗೆ ಮತ್ತಿಬ್ಬರು ಕೂಡ ಮಾಫಿ ಸಾಕ್ಷಿಯಾಗುವಂತ ಆಸಕ್ತಿ ತೋರಿಸಿರು. ಪ್ರದೋಷ್ ಅರ್ಜಿ ಸಲ್ಲಿಕೆ ಬೆನ್ನಲ್ಲೇ ಮತ್ತೊಬ್ಬರು ಮನವಿ ಸಲ್ಲಿಸಿದ್ದಾರೆ. ಆ ಇಬ್ಬರ ಹೆಸರು ರವಿಶಂಕರ್ ಮತ್ತು ವಿನಯ್. ಇದರಲ್ಲಿ ವಿನಯ್ ದರ್ಶನ್ ಅವರ ಅತ್ಯಂತ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತ ಸ್ನೇಹಿತ. ಈಗ ಅವರೇ ಉಲ್ಟಾ ಆಗ್ತಾ ಇದ್ದಾರೆ ದರ್ಶನ್ ಗ್ಯಾಂಗ್ನ ವಿರುದ್ಧ. ರವಿಶಂಕರ್, ವಿನಯ್ ಮತ್ತು ಪ್ರದೋಷ್ ಈಗಾಗಲೇ ಅರ್ಜಿ ಸಲ್ಲಿಸಿದ್ದಾಗಿದೆ. ವಿನಯ್ ಮತ್ತು ರವಿಶಂಕರ್ ಕೂಡ ಅರ್ಜಿ ಸಲ್ಲಿಸುವುದಕ್ಕೆ ಮುಂದಾಗಿದ್ದಾರೆ. 8ನೇ ಆರೋಪಿ ರವಿಶಂಕರ್, 10ನೇ ಆರೋಪಿ ವಿನಯ್. ಇವರ ಪರ ವಕೀಲರು ಮಧ್ಯಾಹ್ನ ಅರ್ಜಿ ಸಲ್ಲಿಸೋದಕ್ಕಿದ್ದಾರೆ. ದರ್ಶನ್ ಪಾಲಿಗೆ ಕಾನೂನಿನ ಕುಣಿಕೆ ಗಟ್ಟಿಯಾಗ್ತಾ ಇರೋದು. ಆರೋಪಿಗಳೇ ತಪ್ಪನ್ನ ಒಪ್ಪಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಸಹಕರಿಸುವಂತ ನಿರ್ಧಾರ. ಇದನ್ನ ಪ್ರಾಸಿಕ್ಯೂಷನ್ ಪರಿಗಣಿಸಿದರೆ ದರ್ಶನ್ ಪಾಲಿಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಈ ಕೇಸ್ನಲ್ಲಿ ಬೇಲ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ದರ್ಶನ್ಗೆ. ಈಗ ಮೂವರು ಮಾಫಿ ಸಾಕ್ಷಿಗಳಾಗೋದಕ್ಕೆ ಮುಂದೆ ಬಂದಿರೋದ್ರಿಂದ ವಿಚಾರಣೆ ನಡೆದು ಅಪರಾಧ ಸಾಬೀತಾಗೋದಕ್ಕೆ ಮಾಫಿ ಸಾಕ್ಷಿಗಳು ಎಷ್ಟೋ ಸಂದರ್ಭದಲ್ಲಿ ಪ್ರಮುಖವಾಗುತ್ತೆ. ವಿನಯ್ ಕುಲಕರ್ಣಿ ಕೇಸ್ನಲ್ಲೂ ಕೂಡ ಮಾಫಿ ಸಾಕ್ಷಿಯೇ ಇಡೀ ಪ್ರಕರಣದ ತಿರುವಿಗೆ ಕಾರಣ ಆಗಿತ್ತು. ಈಗ ದರ್ಶನ್ ಪಾಲಿಗೂ ಕೂಡ ಅಂಥದ್ದೇ ಸಾಧ್ಯತೆಗಳು ಕಾಣ್ತಾ ಇರೋದು. ಮೂವರು ಆರೋಪಿಗಳು ಮಾಫಿ ಸಾಕ್ಷಿಯಾಗೋದಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಪ್ರದೋಷ್ ಆಲ್ರೆಡಿ ಅರ್ಜಿ ಹಾಕಿದ್ದಾಗಿದೆ. ವಿನಯ್ ಮತ್ತು ರವಿಶಂಕರ್. ಇದರಲ್ಲಿ ಅಚ್ಚರಿ ಅಂತನಿಸ್ತಾ ಇರೋದು ವಿನಯ್. ಕೊಲೆ ಕೇಸಲ್ಲಿ ಸತ್ಯ ಹೇಳ್ತೀನಿ, ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಆರೋಪಿ ನಂಬರ್ 14 ಪ್ರದೋಷ್ ಅರ್ಜಿ ಸಲ್ಲಿಸಿರೋದು. ಇನ್ನು ರವಿಶಂಕರ್ ಮತ್ತು ವಿನಯ್ನ ಅರ್ಜಿಯನ್ನ ನನ್ನ ಜೊತೆ ಪರಿಗಣಿಸಬೇಡಿ, ನಮ್ಮನ್ನ ಪ್ರತ್ಯೇಕವಾಗಿ ಪರಿಗಣಿಸಿ ಅಂತ ಪ್ರದೋಷ್ ಪರ ವಕೀಲರು ವಾದಿಸಿದ್ದಾರೆ. ಮಾಫಿ ಸಾಕ್ಷಿ ಬಗ್ಗೆ ಪ್ರಾಸಿಕ್ಯೂಷನ್ ನಿರ್ಧರಿಸಲಿ. ಪ್ರಾಸಿಕ್ಯೂಷನ್ ಈ ಕೇಸಿಗೆ ಮಾಫಿ ಸಾಕ್ಷಿ ಪೂರಕ ಅಂತಾದ್ರೆ ಮಾಫಿ ಸಾಕ್ಷಿಯಾಗಿ ಸ್ವೀಕರಿಸುತ್ತೆ. ಪ್ರದೋಷ್ ಅರ್ಜಿಯಲ್ಲಿ ವಿನಯ್ ಮತ್ತು ರವಿಶಂಕರನ್ನ ಹೊರತುಪಡಿಸಿ ನಮ್ಮ ಅರ್ಜಿಯನ್ನು ಪರಿಗಣಿಸಿ ಅನ್ನೋದನ್ನು ಉಲ್ಲೇಖಿಸಲಾಗಿದೆ. ಪ್ರತ್ಯೇಕವಾಗಿ ಪರಿಗಣಿಸಿ, ಅವರ ಜೊತೆಗೆ ಕನ್ಸಿಡರ್ ಮಾಡಬೇಡಿ, ಪ್ರತ್ಯೇಕವಾಗಿ ಪರಿಗಣಿಸಿ ಅಂತ ಅರ್ಜಿ ಸಲ್ಲಿಸಿರು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ. ರಮೇಶ್, ಪ್ರದೋಷ್ನದ್ದೇ ಅಚ್ಚರಿ, ಈಗ ವಿನಯ್ದು ಅದಕ್ಕಿಂತಲೂ ಅಚ್ಚರಿ ಅಂತ ಅನಿಸ್ತಾ ಇದೆ. ಖಂಡಿತ ರಕ್ಷಿತ್, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ನಿನ್ನೆ ಸಂಜೆ ಹೊತ್ತಿಗೆ ಅಂದ್ರೆ ಕೋರ್ಟ್ ನ ಕಲಾಪ ಮುಗಿಯುವ ಹೊತ್ತಿಗೆ ಪ್ರದೋಷ್ ಅರ್ಜಿಯನ್ನು ಸಲ್ಲಿಸಿದ್ದ. ಆ ವಿಚಾರ ಇತರೆ ಆರೋಪಿಗಳ ಪರ ವಕೀಲರಿಗೆ ಇವತ್ತು ಬೆಳಿಗ್ಗೆ ಗೊತ್ತಾದ ನಂತರ ಇವತ್ತು ಕೋರ್ಟ್ ಮುಂದೆ ಬಂದಂತವ್ರು ತಾವು ಕೂಡ ಮಾಫಿ ಸಾಕ್ಷಿ ಅರ್ಜಿಯನ್ನ ಸಲ್ಲಿಸ್ತೇವೆ, ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂತ ಮನವಿಗಳನ್ನ ಒಂದಷ್ಟು ಜನ ವಕೀಲರು ಮಾಡಿದ್ರು. ಅದರಲ್ಲಿ ಅಕ್ಯೂಸ್ ನಂಬರ್ 8 ರವಿಶಂಕರ್ ಮತ್ತೆ ಅಕ್ಯೂಸ್ ನಂಬರ್ 10 ವಿನಯ್ ಪರ ವಕೀಲರು ಕೂಡ ನಾವು ಕೂಡ ನಮಗೆ ನಿನ್ನೆ ಅರ್ಜಿ ಸಲ್ಲಿಕೆ ಆಗಿರುತ್ತದೆ, ನಮ್ ಗಮನಕ್ಕೆ ಬಂದಿಲ್ಲ, ನಾವು ಅರ್ಜಿಯನ್ನು ಸಲ್ಲಿಸ್ತೇವೆ, ನಮ್ಗೆ ಅವಕಾಶವನ್ನು ಕೊಡಬೇಕು, ಮಧ್ಯಾಹ್ನ 3 ಗಂಟೆಗೆ ಅರ್ಜಿಯನ್ನ ಸಲ್ಲಿಸ್ತೇವೆ ಅನ್ನುವಂತ ಮನವಿಯನ್ನ ಮಾಡಿದ್ರು. ಇದನ್ನ ನೋಡ್ತಾ ಹೋದ್ರೆ ಇಲ್ಲ ಒಂದ್ ಕಡೆ ಒಬ್ಬ ಆರೋಪಿ ಈ ರೀತಿ ಮಾಫಿ ಸಾಕ್ಷಿಯಾಗಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವಂತದ್ದು ಅಥವಾ ಸತ್ಯವನ್ನ ಹೇಳಲಿಕ್ಕೆ ಮುಂದೆ ಬಂದ ಸಂದರ್ಭದಲ್ಲಿ ಇಂತಹ ಅವಕಾಶಗಳು ನಮ್ಮ ಕಕ್ಷಿದಾರರು ಯಾಕೆ ಸಿಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಇತರ
ಇತರೆ ಆರೋಪಿಗಳ ಪರ ವಕೀಲರು ಕೂಡ ಅದನ್ನ ಬಳಕೆ ಮಾಡದಂತೆ ಕಾಣ್ತಾ ಇರುವಂತದ್ದು. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಮತ್ತದರ ಜೊತೆಗೆ ಪ್ರದೋಷ್ ಪರ ವಕೀಲರು ದಿವಾಕರ್ ಇವತ್ತು ಕೋರ್ಟ್ ಮುಂದೆ ಹಾಜರಾದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವೇನು ಅರ್ಜಿಯನ್ನು ಸಲ್ಲಿಸಿದ್ದೇವೆ ಪ್ರದೋಷ್ ಪರವಾಗಿ ಆ ಅರ್ಜಿಯ ಜೊತೆ ಇತರೆ ಉಳಿದ ಆರೋಪಿಗಳ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ರೆ ಅದನ್ನ ಟ್ಯಾಗ್ ಮಾಡಬಾರ್ದು, ಅಂದ್ರೆ ಅದನ್ನ ಜೊತೆಗೆ ಸೇರಿಸಬಾರದು ಅನ್ನುವಂಥದ್ದು. ಜೊತೆಗೆ ಪ್ರದೋಷ್ ಖುದ್ದಾಗಿ ಕೋರ್ಟ್ ಮುಂದೆ ಹೇಳಿಕೆಯನ್ನ ದಾಖಲಿಸ್ತಾರೆ. ಆ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಆ ಹೇಳಿಕೆ ಅನುಕೂಲ ಆಗುತ್ತೆ ಪ್ರಾಸಿಕ್ಯೂಷನ್ಗೆ ಅನ್ನುವಂತಾದ್ರೆ ಆ ನಂತರ ಒಪಿನಿಯನ್ ಅನ್ನು ಕೊಡ್ಲಿ, ಆಮೇಲೆ ಕೋರ್ಟ್ ಅದನ್ನ ಪರಿಗಣನೆ ಮಾಡ್ಲಿ. ಯಾವುದೇ ಕಾರಣಕ್ಕೂ ಇತರೆ ಆರೋಪಿಗಳ ಮಾಫಿ ಸಾಕ್ಷಿ ಅರ್ಜಿಯನ್ನ ಪರಿಗಣಿಸಬಾರದು ಅನ್ನೋದು ಮನವಿಯನ್ನ ಮಾಡಿರುವಂತದ್ದು. ಜೊತೆಗೆ ಇನ್ನೊಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು ನಮ್ಗೆ ಏನಂದ್ರೆ ಈಗ ಪ್ರದೋಷ್ ಸಲ್ಲಿಕೆ ಮಾಡಿದಾನೆ, ಇನ್ನಿಬ್ಬರು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಇನ್ನೂ ಕೆಲ ಆರೋಪಿಗಳ ಪರ ವಕೀಲರು ಹೀಗೆ ಮುಂದೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಸೊ ಈಗ ಅಂತಿಮವಾಗಿ ಪ್ರಾಸಿಕ್ಯೂಷನ್ ಯಾವ ಆರೋಪಿಯನ್ನ ನಾವು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿದ್ದೇ ಆದಲ್ಲಿ ಈ ಕೇಸ್ನ ಇತರೆ ಆರೋಪಿಗಳಿಗೆ ಪ್ರಮುಖ ಆರೋಪಿಗಳಿಗೆ ಶಿಕ್ಷೆಯನ್ನು ಕೊಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಪರಿಗಣಿಸಿ ಅಂತಿಮವಾಗಿ ಅವರ ಒಪಿನಿಯನ್ ಅನ್ನು ನೀಡಲಿದ್ದಾರೆ. ಸೊ ಈಗ ಸದ್ಯಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಏನಂದ್ರೆ ಈಗ ಎಲ್ಲ ಒಂದು ಇನ್ನೂ ಕೆಲ ಆರೋಪಿಗಳು ತಾವು ಮಾಫಿ ಸಾಕ್ಷಿ ಆಗ್ತೀವಿ, ಹೇಗಾದ್ರೂ ಮಾಡಿ ಈ ಕೇಸಿಂದ ಹೊರಗಡೆ ಬಂದ್ರೆ ಸಾಕು ಅನ್ನುವಂತ ನಿಟ್ಟಿನಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗ ಇಬ್ಬರು ರವಿಶಂಕರ್ ಮತ್ತೆ ವಿನಯ್ ಇಬ್ಬರು ಪರ ವಕೀಲರು ಅಂಗಿತವನ್ನು ವ್ಯಕ್ತಪಡಿಸಿದ್ರೆ ನಾವು ಅರ್ಜಿಯನ್ನು ಸಲ್ಲಿಸ್ತೇವೆ, ಮತ್ತೆ ಈ ಸಂಖ್ಯೆ ಇನ್ನೊಂದಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಂತಿಮವಾಗಿ ಕೋರ್ಟ್ ಏನನ್ನ ಯಾವ ಅರ್ಜಿಗಳನ್ನ ಪರಿಗಣಿಸುತ್ತೆ, ಕೋರ್ಟ್ ಪರಿಗಣಿಸೋದ್ರ ಜೊತೆಗೆ ಅದಕ್ಕಿಂತ ಮೊದಲು ಪ್ರಾಸಿಕ್ಯೂಷನ್ ಒಪಿನಿಯನ್ ಕೊಡಬೇಕು. ಅದಕ್ಕೆ ಪ್ರಾಸಿಕ್ಯೂಷನ್ ಒಪಿನಿಯನ್ ಕೊಡೋದಕ್ಕಿಂತ ಮುಂಚೆ ಯಾವ ಆರೋಪಿಗಳು ತಾವು ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಹೇಳ್ತಾರೆ ಅವರು ತಮಗೆ ಗೊತ್ತಿರುವಂತ ಎಲ್ಲಾ ಸತ್ಯವನ್ನ ಕೋರ್ಟ್ ಮುಂದೆ ಒಂದು ದಾಖಲು ಮಾಡಬೇಕು. ಚೀಫ್ ಸ್ಟೇಟ್ಮೆಂಟ್ ಅನ್ನ ಅವ್ರು ಕೊಡಬೇಕಾಗುತ್ತೆ. ಆ ಸ್ಟೇಟ್ಮೆಂಟ್ ಪ್ರಾಸಿಕ್ಯೂಷನ್ಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಆದ್ರೆ ಆವಾಗ SPP ಅವರು ಅದಕ್ಕೆ ಒಂದು ಅನುಮತಿಯನ್ನ ಕೊಡಬೇಕೆ ಅಥವಾ ನಿರಾಕರಿಸಬೇಕೆ, ಅವರ ಆರೋಪಿಯಾಗಿ ಮುಂದುವರಿಯಬೇಕು ಅನ್ನುವಂತ ಒಪಿನಿಯನ್ ಕೊಡ್ತಾರೆ. ಸೊ ಇಷ್ಟೆಲ್ಲ ಪ್ರಕ್ರಿಯೆಗಳು ನಡೀತಾ ಇರುವಂತದ್ದು. ಸೊ ಅಂತಿಮವಾಗಿ ಇನ್ನೇನು ಕೆಲವು ಕ್ಷಣಗಳಿಗೆ ಮತ್ತೆ ವಿಚಾರಣೆ ಆರಂಭ ಆಗುತ್ತೆ. ಆರಂಭ ಆದ ಸಂದರ್ಭದಲ್ಲಿ ಇತರೆ ಆರೋಪಿಗಳ ಪರ ವಕೀಲರು ಏನನ್ನ ಹೇಳ್ತಾರೆ, ಇಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಊರ್ಜಿತ ಆಗತ್ತಾ, ಮತ್ತೆ ವಿನಯ್ ಮತ್ತೆ ರವಿಶಂಕರ್ ಪರ ವಕೀಲರು ಇವತ್ತೇ ಅರ್ಜಿಯನ್ನ ಸಲ್ಲಿಸ್ತಾರ, ಮತ್ತೆ ಇತರೆ ಆರೋಪಿಗಳ ಪರ ವಕೀಲರು ಏನ್ ಹೇಳ್ತಾರೆ. ಸೊ ಈಗ ಇದನ್ನ ಒಂದು ರೀತಿ ಈ ಕೇಸಲ್ಲಿ ಬೆಳವಣಿಗೆಗಳ ಮೇಲೆ ಬೆಳವಣಿಗೆ ಈ ಮಾಫಿ ಸಾಕ್ಷಿಗಳು ಕಾನೂನು ಪ್ರಕಾರ ಶಿಕ್ಷೆಯಾಗೋದಕ್ಕೆ ಕಾರಣ ಆದಂತ ಉದಾಹರಣೆಗಳಲ್ಲಿ ನಾವು ವಿನಯ್ ಕುಲಕರ್ಣಿ ಕೇಸನ್ನು ಉಲ್ಲೇಖ ಮಾಡಬಹುದು. ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಇಡೀ ಕೇಸ್ನಲ್ಲಿ ಮಾಫಿ ಸಾಕ್ಷಿಗಳು? ಖಂಡಿತ ರಕ್ಷತ್, ಅಂದ್ರೆ ಅಲ್ಲಿ ಕೋರ್ಟ್ ಗಮನಿಸುವಂತದ್ದು, ಪ್ರಾಸಿಕ್ಯೂಷನ್ ಗಮನಿಸುವಂತದ್ದು ಏನಂದ್ರೆ ಯಾವುದೇ ಒಂದು ಕ್ರೈಮ್ ನಲ್ಲಿ ಆತ ಭಾಗಿಯಾಗಿದ್ದು ಆತನಿಗೆ ಎಲ್ಲವೂ ಗೊತ್ತಿದ್ದು ಆತ ಆರೋಪಿಯಾಗಿ ನಿಂತಿದ್ದಾನೆ. ಸೊ ಆತನನ್ನ ಕಡಿಮೆ ಅಂದ್ರೆ ಇತರೆ ಆರೋಪಿಗಳಿಗೆ ಹೋಲಿಸಿದ್ರೆ ಆತನ ವಿರುದ್ಧ ಕಡಿಮೆ ಆರೋಪಗಳು ಇರುವಂತದ್ದು, ಆದ್ರೆ ಆತನಿಗೆ ಎಲ್ಲವೂ ಗೊತ್ತು, ಅದನ್ನೆಲ್ಲವನ್ನೂ ಕೋರ್ಟ್ ಮುಂದೆ ಹೇಳಿದ್ದೆ ಆದಲ್ಲಿ ಪ್ರಮುಖ ಆರೋಪಿಗಳಿಗೆ ಶಿಕ್ಷೆಯನ್ನ ಕೊಡಿಸ್ಲಿಕ್ಕೆ ಒಂದೊಂದಷ್ಟು ಆದಿ ಸುಗಮ ಆಗುತ್ತೆ ಅನ್ನುವಂಥದ್ದು ಪ್ರಾಸಿಕ್ಯೂಷನ್ ಹೇಳ್ಬೇಕು, ಮತ್ತೆ ಕೋರ್ಟ್ಗೂ ಅದು ಅನ್ನಿಸ್ಬೇಕು. ಸೊ ಅದಾದ ನಂತರವಷ್ಟೇ ಆ ರೀತಿಯ ಅರ್ಜಿ ಊರ್ಜಿತ ಆಗ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ನೀವೇನು ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ ಹೇಳಿದ್ರಿ, ಅಂದ್ರೆ ಯೋಗೇಶ್ ಕೊಡಕೋಲೆ ಪ್ರಕರಣದಲ್ಲಿ ಮುತ್ತಿಗೆ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ 2-3 ಬಾರಿ ಅರ್ಜಿಯನ್ನ ಪ್ರಾಸಿಕ್ಯೂಷನ್ ಒಪ್ಪಿಗೆ ಕೊಟ್ಟರು ಕೂಡ ಇತರೆ ಆರೋಪಿಗಳ ಪರ ವಕೀಲರು ಅದನ್ನ ಅಬ್ಜೆಕ್ಟ್ ಮಾಡಿ ಹೈಕೋರ್ಟ್ಗೆ ಹೋಗಿ 2-3 ಬಾರಿ ಅದರ ತಗೋಬೇಕೋ ಬೇಡವೋ ಅನ್ನೋದು ನಿರ್ಧಾರ ಆಗಿ ಅಂತಿಮವಾಗಿ ಮಾಫಿ ಸಾಕ್ಷಿಯಾಗಿ ಅದನ್ನ ಪರಿಗಣಿಸಲಾಗುತ್ತೆ. ಅದೇ ರೀತಿಯಾದಂತಹ ಕಾನೂನು ಪ್ರಕ್ರಿಯೆಗಳು ಇಲ್ಲಿ ಕೂಡ ನಡೆಯುವಂತ ಸಾಧ್ಯತೆಗಳಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ದರ್ಶನ್, ಪವಿತ್ರಗೌಡ ಸೇರಿದಂತೆ ಯಾರು ಪ್ರಮುಖ ಆರೋಪಿಗಳಿದ್ದಾರೆ ಅವರ ಪರ ವಕೀಲರು ಈ ಮಾಫಿ ಸಾಕ್ಷಿಯನ್ನು ಒಪ್ಪಿಕೊಳ್ಳಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಅಬ್ಜೆಕ್ಟ್ ಮಾಡುವಂತ ಸಾಧ್ಯತೆಗಳಿದೆ. ಒಂದ್ ವೇಳೆ ಆತ ಹೇಳಿಕೆಯನ್ನು ಕೊಟ್ಟಿದೆ ಅದರಲ್ಲಿ ಆತನನ್ನ ಕ್ರಾಸ್ ಮಾಡುವಂತ ಅವಕಾಶಗಳು ಕೂಡ ಇತರೆ ಆರೋಪಿಗಳ ಪರ ವಕೀಲರಿಗೂ ಕೂಡ ಇರುವಂತದ್ದು. ಸೊ ಹಾಗಾಗಿ ಇವತ್ತು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಏನಂದ್ರೆ ಪ್ರದೋಷ್ ಮಾತ್ರ ಅಲ್ಲ, ಇನ್ನೂ ಕೆಲ ಆರೋಪಿಗಳು ಕೂಡ ತಾವು ಮುಂದೆ ಬಂದು ನಮ್ಮನ್ನು ಮಾಫಿ ಸಾಕ್ಷಿಯಾಗಿ ಮಾಡಬೇಡಿ, ನಮಗೆ ಗೊತ್ತಿರುವಂತ ಎಲ್ಲ ಸತ್ಯವನ್ನ ಹೇಳ್ತೇವೆ ಅನ್ನುವಂತ ಇಂಗಿತವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸೊ ಈ ರೀತಿ ಹೇಳಿಕೆಯನ್ನ ಕೊಡ್ತಾ ಇರುವಂತವ್ರು ಅಥವಾ ಈ ರೀತಿ ಅರ್ಜಿಯನ್ನ ಸಲ್ಲಿಸ್ತಾ ಇರುವಂತ ಸಂಖ್ಯೆ ಇನ್ನೊಂದಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳಿರುವಂತದ್ದು. ಅಂತಿಮವಾಗಿ ಯಾರು ಮಾಫಿ ಸಾಕ್ಷಿಯಾಗಿ ಉಳಿತಾರೆ, ಪ್ರಾಸಿಕ್ಯೂಷನ್ ಯಾರಿಗೆ ಅನುಮತಿಯನ್ನ ಕೊಡುತ್ತೆ ಅಥವಾ ಯಾರಿಗೂ ಕೊಡೋದಿಲ್ವಾ, ಕೊಟ್ರೆ ಯಾರಿಗೆ ಕೊಡುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ಎಲ್ಲ ಒಂದ್ ಕಡೆ ಆರೋಪಿಗಳು ಹೇಗಾದ್ರೂ ಮಾಡಿ ಈಗ ದಾಖಲಾಗಿರುವಂತಹ ಸಾಕ್ಷಿಗಳು ಮತ್ತೆ ಬೇರೆ ಬೇರೆ ಹೇಳಿಕೆಗಳನ್ನ ಅದನ್ನ ಕ್ರಾಸ್ ಮಾಡಿ ಅದನ್ನ ಸುಳ್ಳು ಅಂತ ಅಂದ್ರೆ ಸಾಬೀತುಪಡಿಸಿ ಹೊರಗಡೆ ಬರಬೇಕು ಅಂತ ಪ್ರಯತ್ನಗಳನ್ನ ಮಾಡ್ತಿದ್ರು. ಅಂತಹ ಆದಿ ಇನ್ನಷ್ಟು ಕಠಿಣ ಆಗುತ್ತೆ, ವಿಶೇಷವಾಗಿ ದರ್ಶನ್ ಆಗ್ಲಿ ಪವಿತ್ರಗೌಡ ಆಗ್ಲಿ ಇದರಲ್ಲಿ ಪ್ರಮುಖ ಆರೋಪಿಗಳಿರುವಂತವ್ರಿಗೆ. ಸೊ ಹಾಗಾಗಿ ಈಗ ಪ್ರಮುಖ ಆರೋಪವನ್ನು ಎದುರಿಸ್ತಾ ಇರುವಂತಹ ಆರೋಪಿಗಳ ಪರ ವಕೀಲರು ಎಷ್ಟರ ಮಟ್ಟಿಗೆ ಇದನ್ನ ಡಿಫೆಂಡ್ ಮಾಡ್ತಾರೆ, ಅವರ ಮಾಫಿ ಸಾಕ್ಷಿ ಆಗದೇ ರೀತಿ ಕೋರ್ಟ್ ಮುಂದೆ ಹೆಂಗೆ ಅದನ್ನ ಡಿಫೆಂಡ್ ಮಾಡ್ಕೋತಾರೆ ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು. ಕೆಲವು ಕ್ಷಣಗಳಲ್ಲಿ ಮತ್ತೆ ವಿಚಾರಣೆ ಶುರುವಾಗುತ್ತೆ. ವಿಚಾರಣೆ ಸಂದರ್ಭದಲ್ಲಿ ಮುಂದೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಕೊಲೆ ಆರೋಪಿ ದರ್ಶನ್ ವಿರುದ್ಧ ಅತ್ಯಾಪ್ತರೇ ತಿರುಗಿ ಬಿದ್ದಿರೋದು. ಪ್ರದೋಷ್ ನಂತರ ವಿನಯ್. ದರ್ಶನ್ ಪಾಲಿಗೆ ಅತ್ಯಂತ ಆಪ್ತ ಮಿತ್ರನಾಗಿದ್ದಂತ ವಿನಯ್
ರೆಸ್ಟೋರೆಂಟ್ ಒಂದರ ಮಾಲಕ ವಿನಯ್, ಪಾರ್ಟಿ ಗಿರ್ಟಿ ಎಲ್ಲ ಜೊತೆಗೆ ಮಾಡ್ತಾ ಇದ್ದವರು. ಇವತ್ತು ಅದೇ ವಿನಯ್ ದರ್ಶನ್ ವಿರುದ್ಧ ತಿರುಗಿ ಬಿದ್ದಿರೋದು. ಟೀಮಲ್ಲಿ ಡಿವೈಡ್ ಆಯ್ತಾ ಅಥವಾ ತನ್ನನ್ನು ತಾನು ರಕ್ಷಣೆ ಮಾಡಿಕೊಂಡ್ರೆ ಸಾಕು ಅಂತ ವಿನಯ್ ಭಾವಿಸಿದ್ನೋ ಗೊತ್ತಿಲ್ಲ. ವಿನಯ್ ಸದ್ಯ ಮಾಫಿ ಸಾಕ್ಷಿಯಾಗುವಂತ ನಿರ್ಧಾರವನ್ನು ತೆಗೆದುಕೊಂಡಿರು. ಪ್ರದೋಷ್ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.